ಈಗಾಗಲೇ ಆಷಾಢ ಮಾಸ ಮುಗಿದು ಶ್ರಾವಣ ಆರಂಭ ಆಗಿದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇವೆ. ಬೆಂಗಳೂರಿನ ಜನ ಬಟ್ಟೆ ಖರೀದಿಗಾಗಿ ಚಿಕ್ಕಪೇಟೆಗೆ ಮುಗಿ ಬೀಳ್ತಾ ಇದ್ದು ಜನಸಾಗರವೇ ಈಗ ಚಿಕ್ಕಪೇಟೆಗೆ ಹರಿದು ಬರ್ತಾ ಇದೆ. ಆದರೆ ಸಂಜೆ ಆದರೆ ಸಾಕು ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಬಂದ್ ಆಗ್ತಾ ಇದೆ. ಯಾಕೆ ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಚಿಕ್ಕಪೇಟೆಯಲ್ಲಿ ಜನಸಾಗರ. ಕಗ್ಗತ್ತಲಲ್ಲಿ ಬೆಂಗಳೂರಿನ ಶಾಪಿಂಗ್ ಹಾಟ್ ಸ್ಪಾಟ್. ಚಿಕ್ಕಪೇಟೆ ರಾಜಾ ಮಾರ್ಕೆಟ್ನ ಮುಖ್ಯ ರಸ್ತೆಯಲ್ಲಿಲ್ಲ ಬೀದಿ ದೀಪಗಳು. ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಗೌರಿ ಗಣೇಶ ಸೇರಿದಂತೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದು ಈ ನಿಟ್ಟಿನಲ್ಲಿ ಜನ ಬಟ್ಟೆಗಳನ್ನು ಕೊಳ್ಳುವುದಕ್ಕೆ ಬೆಂಗಳೂರಿನ ವಿವಿಧ ಮಾರ್ಕೆಟ್ಗಳಿಗೆ ಮುಗಿ ಬೀಳ್ತಿದ್ದಾರೆ. ಅದರಲ್ಲೂ ಚಿಕ್ಕಪೇಟೆ ಮಾರ್ಕೆಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾ ಇದ್ದು ಖರೀದಿಯ ಭರಾಟೆ ಜೋರಾಗಿದೆ. ಆದರೆ ಚಿಕ್ಕಪೇಟೆ, ರಾಜಾ ಮಾರ್ಕೆಟ್, ಡಿಕೆ ಲೇನ್ ಸೇರಿದಂತೆ ಹಲವು ಮುಖ್ಯ ರಸ್ತೆಗಳಲ್ಲಿ ವಿದ್ಯುತ್ ದೀಪದ ಕಂಬಗಳಿದ್ರೂ ಕೂಡ ಲೈಟ್ ಇಲ್ಲ. ಕೆಲವೆಡೆ ವಿದ್ಯುತ್ ಕಂಬಗಳೇ ಇಲ್ಲ. ಹೀಗಾಗಿ ಸಂಜೆ ಆದರೆ ಸಾಕು ವ್ಯಾಪಾರವೇ ಆಗ್ತಿಲ್ಲ ಅಂಥೇಳಿ ವ್ಯಾಪಾರಿಗಳು ಅಳಲನ್ನು ತೊಟ್ಕೊಳ್ತಿದ್ದಾರೆ. ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಸಲ 1533ಗೂ ಕಂಪ್ಲೇಂಟ್ ಮಾಡಿದ್ದೀನಿ, ಕಂಟ್ರೋಲ್ ರೂಮ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ನಾನು ಬಗೆಹರಿಸ್ತೀನಿ ಅಂತ. ಇವತ್ತವರೆಗೂ ಅದು ಕೆಲಸ ಆಗಿಲ್ಲ. ಇವಾಗಿರೋ ಹಬ್ಬ ಸೀಸನು. ಇವಾಗ ಚಿಕ್ಕಪೇಟೆಗೆ ಬರೋದು ಸುಮಾರು ತುಂಬ ಜನ ಹೆಣ್ಮಕ್ಳು. ನಮ್ಮ ಇಂಥ ಜಾಗದಲ್ಲಿ, ಇಂಥ ಬ್ಯುಸಿ ಕ್ರೌಡೆಡಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ ಹೇಗೆ? ಈ ಫುಲ್ ರೋಡ್ ರಾಜಾ ಮಾರ್ಕೆಟ್ ಸರ್ಕಲಿಂದ ಹಿಡಿದು BV ಕೆಂಗೆ ರೋಡ್ ಸರ್ಕಲ್ವರೆಗೂ ಸ್ಟ್ರೀಟ್ ಲೈಟ್ ಇಲ್ಲ. BV ಕೆಂಗೆ ರೋಡಲ್ಲಿ ಎಲ್ಲ ಹೊಸ ರೋಡ್ ಮಾಡಿದ್ದಾರೆ, ಅಲ್ಲಿ ಎಲ್ಲ ಸ್ಟ್ರೀಟ್ ಲೈಟ್ ಹಾಕ್ಸಿದ್ದಾರೆ. ಈ ರೋಡ್ ಯಾಕೆ ಬಿಟ್ಟಿದ್ದಾರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಸ್ಟ್ರೀಟ್ ಲೈಟ್ ಇಲ್ಲೂ ಬೇಕಾಗುತ್ತಂತ. ಇನ್ನು ಕತ್ತಲೆಯಲ್ಲಿ ಮಹಿಳೆಯರು ಓಡಾಡೋದಕ್ಕಾಗಲ್ಲ, ಸೇಫ್ಟಿ ಇರಲ್ಲ. ಕೇವಲ ಅಂಗಡಿಯ ಲೈಟ್ ಬೆಳಕಿದ್ರೆ ಮಾತ್ರ ವ್ಯಾಪಾರ ನಡೆಸೋದಕ್ಕಾಗ್ತಾ ಇದೆ. ಹೀಗಾಗಿ ರಾತ್ರಿ 10-11 ಗಂಟೆಯವರೆಗೂ ಕೂಡ ಅಂಗಡಿ ತೆರೆಯೋದಕ್ಕಾಗ್ತಿಲ್ಲ. ಬೆಸ್ಕಾಂಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಯೂಸ್ ಆಗ್ತಿಲ್ಲ. ಹೀಗಾಗಿ ಹಲವು ಅಂಗಡಿಗಳಲ್ಲಿ ಕಳ್ಳತನ ಸಹ ಆಗ್ತಾ ಇದೆ ಅಂಥೇಳಿ ವ್ಯಾಪಾರಿಗಳು ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಚಿಕ್ಕಪೇಟೆ ಮೇನ್ ರೋಡಲ್ಲಿ ಬೀದಿ ದೀಪ ಇಲ್ಲ ಅಂತಂದರೆ ಕೋಟಿ ಟ್ಯಾಕ್ಸ್ ಕೊಟ್ಟವರು ನಾವು. ಇಲ್ಲಿ ಕೋಟಿ ಟ್ಯಾಕ್ಸ್ ಕೊಟ್ಟರು. ಇಲ್ಲಿ ಇಂಥ ಬಜಾರಲ್ಲೇ ಒಂದು ಬೀದಿ ಲೈಟ್ ಇಲ್ಲ ಅಂತಂದರೆ ಏನು ಸರ್ಕಾರ ಇದೆ? ಈಗ ಕೆಲಸ ಮುಗಿಸ್ಕೊಂಡು ಹೆಣ್ಮಕ್ಳು ಬರ್ತಾರೆ ಒಂದು ಬಟ್ಟೆ ತಗೋಬೇಕು ಅಂತ. ಇಲ್ಲಿ DS ಲೈನು, AM ಲೈನು ಇಂಥ ಲೈನ್ಗಳಲ್ಲಿ ಹೋದರೆ ಯಾರ ಚೈನ್ ಕದ್ದಿದ್ದು ಕಳ್ಳರುಗಳು ಬಂದರೆ ಏನು ಮಾಡೋಕ್ಕಾಯ್ತದೆ? ಕರೆಂಟ್ ಇದೆ, ಅದು ನೋಡಿ ಎಷ್ಟು ವರ್ಷ ಆಯ್ತು, ಅದೇ ಇದೇ ಇಲ್ಲ, ಟ್ಯೂಬ್ಗಳೇ ಆಗ್ತಾ ಇಲ್ಲ. ವ್ಯಾಪಾರ ಕೋಟಿ ಲೆಕ್ಕನಲ್ಲಿ ಇಲ್ಲಿ ಟ್ಯಾಕ್ಸ್ ಕಟ್ಟೋದು. ಚಿಕ್ಕಪೇಟಲ್ಲಿ ಎಲ್ಲ ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ. ಇಲ್ಲಿ ಬಜಾರಲ್ಲಿ ಲೈಟ್ ಇಲ್ಲ, ಏನಿಲ್ಲ, ಕತ್ಲೆನಲ್ಲಿ ಲೇಡೀಸ್ ಬರ್ತದೆ, ಎಲ್ಲರಿಗೆ ತೊಂದರೆ ಆಗುತ್ತೆ ಇಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಕೋಟಿ ಲೆಕ್ಕನಲ್ಲಿ ಇಲ್ಲಿ ಟ್ಯಾಕ್ಸ್ ಸಿಗುತ್ತೆ ಗೌರ್ಮೆಂಟ್ಗೆ. ಇಲ್ಲಿ ಯಾರೋ ನೋಡೋರೇ ಇಲ್ಲ. ಇಲ್ಲಿ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ತುಂಬುವ ವ್ಯಾಪಾರಿಗಳಿರುವಂತಹ ಏರಿಯಾದಲ್ಲಿಯೇ ಮೂಲಭೂತ ಸೌಕರ್ಯಗಳ ಕೊರತೆಯಾದರೆ ಹೇಗೆ? ಹಬ್ಬದ ಸೀಸನ್ನಲ್ಲಿ ಒಳ್ಳೆಯ ಲಾಭದ ನಿರೀಕ್ಷೆ ಇಟ್ಕೊಂಡಿದ್ದಂತಹ ವ್ಯಾಪಾರಿಗಳಿಗೆ ಈ ವಿದ್ಯುತ್ ದೀಪದ ಬೆಳಕು ಇಲ್ಲದೆ ಇರೋದು ದೊಡ್ಡ ಹೊಡೆತವಾಗಿದೆ. ಅರುಣಾ ಶಿರುಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.